ದರ್ಶನದು ಲಾಭ ಯಾನಂತ ಕೇಳಬೇಕಾದ್ರೆ ಅದ್ರ ಬಗ್ಗೆ ನಾನು ಒಂದೆರಡು ಮಾತು ಮಾತಾಡ್ತೀನಿ. ಗುರುವಿನ ಪಾದದ ಲಾಭ ಏನದ, ದೇವ್ರದ ಪಾದದ ಲಾಭ ಏನದ. ಪಾದ ಪಾ ಅಂದ್ರೆ ಪಾಪ, ದ ಅಂದ್ರೆ ದಹನ. ನಮ್ಮ ಪಾಪ ಮಾಡೋದು ದಹನ ಆಗ್ತದ. ಯಾರಾಗ ನಾವು ದೇವ್ರ ದರ್ಶನ ತೋತೇವು, ದೇವ್ರ ಪಾದಿನ ದರ್ಶನ ತೋತೇವು. ದೇವ್ರ ಪಾದಿನ ದರ್ಶನ ತೊಗೊಂಡ ನಂತರ ಅದಕ್ಕಂದ್ರು ಪಾ ಅಂದ್ರೆ ಪಾಪ, ದ ಅಂದ್ರೆ ದಹನ, ಪಾಪದ ದಹನ ಆಗ್ತದ. ಅದಕ್ಕಂದು ಉದಾಹರಣೆ ಕೊಡ್ತೀನಿ ನಾ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವದಾಗ ಹುಟ್ಟು ಸತ್ತು ನಾವು ಈ ಮನುಷ್ಯ ಜೀವನದಾಗ ಹುಟ್ಟಿ ಬರ್ತೇವೆ. ಅಕ್ಕಮದೇ ಹೇಳ್ಯಾರ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವಿತದಾಗ ಹುಟ್ಟಿ ಪ್ರೂಫ್ ಯಾನು. ನಾವೆಲ್ಲ ಜೀವನದಾಗೆ ಹುಟ್ಟಿ ಮನುಷ್ಯ ಜೀವನದಾಗ ಹುಟ್ಟಿ ಬರ್ತೇವೆ. ಇದಕ್ಕೆ ಪ್ರೂಫ್ ಯಾನು. ಕಾಗಂದಾಗ ಕಾವು ಹತ್ತದ, ಕೋಗಿಲಂದಾಗ ಕೂ ಹತ್ತದ. ಕಾಗಿದನಿ ಕೋಗಿಲಿಗೆ ಬರಲ್ಲ, ಕೋಗಿದನಿ ಕಾಗಿಗೆ ಬರಲ್ಲ. ಬೆಕ್ಕಂದಾಗ ಮೇವು ಹತ್ತದ, ನಾಯಿ ಅಂದಾಗ ಒವು ಹತ್ತದ. ನಾಯಿ ದನಿ ಬೆಕ್ಕಿಗೆ ಬರಲ್ಲ, ಬೆಕ್ಕಿ ದನಿ ನಾಯಿಗೆ ಬರಲ್ಲ. ಎಮ್ಮೆಂದಾಗ ಹಾ ಹತ್ತದ, ಆಕಳಂದಾಗ ಹಾ ಹತ್ತದ. ಎತ್ತಿ ದನಿ ಆಕಳಿಗೆ ಬರಲ್ಲ, ಎಮ್ಮಿ ದನಿ ಆಕಳಕ್ಕೆ ಬರಲ್ಲ. ಹಂಗೆ ಒಬ್ಬರ ದನಿ ಒಬ್ಬರಿಗೆ ಬರೋದಿಲ್ಲ, ಬರ್ತದೇನೆ ಹೇಳ್ರಿ. ಅದೇ ನೀವು ಮನುಷ್ಯ ಕರೆದು ಕೇಳ್ರಿ, ಮನುಷ್ಯ ಅನ್ನತ್ತದ. ನಾಯಿ ಅಂದಾಗ ಓವ್ ಹತ್ತನ, ಬೆಕ್ಕಂದಾಗ ಬಾ ಹತ್ತನ, ಎತ್ತಂದಾಗ ಬಾ ಹತ್ತನ. ಅಂದ್ರೆ ಎಲ್ಲ ಜನ್ಮದಾಗ ಹುಟ್ಟಿ ಸತ್ತು ಮನುಷ್ಯ ಜನ್ಮದಾಗ ಬಂದನ ಅಂತೇಳಿ ಅವನಿಗೆ ಎಲ್ಲದ ದನಿ ಬರ್ತದ. ನೀವು ಅದೇ ಯಾವ ದನಕ್ಕೆ ಅದಕ್ಕೆ ಕೇಳಿ ಮನುಷ್ಯನ ದನಿ ಬರ್ತದೆ ನೋಡ್ರಿ, ಬರಂಗಿಲ್ಲ. ಹಂಗ ಒಂದಿನ ಶಿವಗೆ ನಾರದ ಶಿವಗೆ ಏನ್ ಕೇಳ್ತಾನ, ನಾವು ದೇವ್ರ ದರ್ಶನ ಮಾಡ್ತೇವೆ, ಗುರುವಿನ ದರ್ಶನ ಮಾಡ್ತೇವೆ, ಅದ್ರದ್ದು ಲಾಭ ಯಾನಂತ ಹೇಳಿ ಕೇಳ್ತಾನ. ಈ ಗಣಪತಿ ಮಂಡಳದವ್ರು ಎಲ್ಲರೂ ಕೂಡಿ ಗಣಪತಿ ಕುಂಡ್ರಿಸರ, ಅದ್ರದ್ದು ಲಾಭ ಯಾನು ಅಂತ ಕೇಳ್ತಾನ. ಆಳ್ಯಾಗ ಶಿವ ಹೇಳ್ತಾನ, ಇದರ ಲಾಭ ಏನಂದ್ರೆ ಇದು ನನ್ಗ ಬಿ ಖೂನಿಲ್ಲ. ನೀ ಭೂಲೋಕದಲ್ಲಿ ಹೋಗು, ಹತ್ತಿ ಕಟ್ಟಿಗೆ ಹೋಗಿ ಕೇಳು. ಆಳ್ಯಾಗ ನಾರದ ತೆಳಗೆ ಭೂಲೋಕದಾಗ ಬರ್ತಾನ, ಹತ್ತಿ ಕಟ್ಟಿಗೆಗೆ ಹೋಗಿ ಕೇಳ್ತಾನ. ದೇವ್ರದು ಮತ್ತು ಗುರುವಿನ ಪಾದದ ದರ್ಶನ ತೊಗೊಂಡ್ರಪ್ಲೆ ಯಾವಾಗ ಲಾಭ ಅಂತೇಳಿ ಹತ್ತಿ ಕಟ್ಟಿಗೆ ಕೇಳ್ತಾನ. ಹತ್ತಿ ಕಟ್ಟಿಗೆ ಬಂದು ನಾರಾಯಣ ಪಾದ ದರ್ಶನ ಮಾಡ್ತದ. ದರ್ಶನ ಮಾಡಿದ ನಂತರ ಅದು ಅಲ್ಲೇ ಸತ್ತು ಬೀಳ್ತದ. ಆಳ್ಯಾಗ ನಾರದ ಹತ್ತಾನ, ಇದು ಭಾಳ ಅನರ್ಥ ಇತ್ತು. ಮತ್ತು ನಾರದ ಮ್ಯಾಲ ಶಿವನಂತ್ಯಕ್ಕೆ ಹೋತಾನ. ಶಿವನಂತ್ಯಕ್ಕೆ ಹೋದ್ರಪ್ಲೆ ಶಿವಗತ್ತಾನ ಹಿಂಗಿಂದ ಅವನ ಹತ್ತಿ ಕಟ್ಟಿಗೆ ಹೋಗಿ ಕೇಳ್ದ, ಪಾದದ ದರ್ಶನ ಮಾಡಿದ್ರಪ್ಲೆ ಯಾವ ಲಾಭ ಅಂತ ಹೇಳಿ ಕೇಳ್ದ. ಆಳ್ಯಾಗ ಹತ್ತಿ ಕಟ್ಟಿಗೆ ಸತ್ತು ಬಿತ್ತು ಓದ್ತಾನ ಶಿವಗವ. ಆಳ್ಯಾಗ ಶಿವ ಆತಾನ, ಇಲ್ಲ ನೀ ಇನ್ನೊಮ್ಮೆ ಹೋಗು, ಭೂಲೋಕದಾಗ ಹೋಗು, ಗಿಣಿಗೆ ಹೋಗಿ ಕೇಳು, ದೇವ್ರದ ಪಾದದ ದರ್ಶನ ಮಾಡಿದ್ರೆ ಯಾವ ಲಾಭ ಅಂತೇಳಿ. ಆಯಾಗ ನಾರದ ಮತ್ತೆ ಭೂಲೋಕದಾಗ ಬರ್ತಾನ. ಭೂಲೋಕದಾಗ ಬಂದ ನಂತರ ಅವ ಗಿಣಿರಾಯನಂತೆ ಹೋಗಿ ಕೇಳ್ತಾನ, ಗಿಣಿರಾಯ ಗುರುಪಾದ ಮತ್ತು ದೇವ್ರದ ಪಾದ ದರ್ಶನ ಮಾಡಿದ್ರೆ ಯಾವ ಲಾಭ ಅಂತ ಹೇಳಿ ಕೇಳ್ತಾನ. ಆಯಾ ಗಿಣಿರಾಯ ಹೋಗಿ ದರ್ಶನ ಮಾಡ್ತಾನ. ನಾರದದು ದರ್ಶನ ಮಾಡಿದ ನಂತರ ಗಿಣಿ ಸುದ್ದ ಸತ್ತು ಬೀಳ್ತದ. ಆಯಾಗ ನಾರದ ಹತ್ತಾನ, ಇದು ಭಾಳ ಪಾಪ ಆಯಿತು. ಮತ್ತು ನಾರದ ಶಿವನಂತ್ಯಕ್ಕೆ ಹೋತಾನ. ಶಿವನಂತ್ಯಕ್ಕೆ ಹೋದ್ರಪ್ಲೆ ನಾರದ ಹೇಳ್ತಾನ, ಗಿಣೀಶ್ ಕೂದ ಸತ್ತು ಬಿತ್ತು. ಆಳ್ಯಾಗ ಶಿವ ಹೇಳ್ತಾನ, ಠೀಕದ, ನೀ ಹೋಗಿ ಗೋಮಾತೆ ಹತ್ತಿರ ಹೋಗಿ ಕೇಳಿ, ಗುರುದ ಪಾದದ ದರ್ಶನ ಮಾಡಿದ ನಂತರ ಯಾವ ಲಾಭ ಅಂತ ಹೇಳಿ. ಆಳ್ಯಾಗ ನಾರದ ಮತ್ತೆ ಭೂಲೋಕದಾಗ ಬರ್ತಾನ. ಭೂಲೋಕದಾಗ ಬಂದು ಅವ ಆತನ ಎಲ್ಲ ಪಾಪ ಠೀಕ, ಗೋ ಹತ್ಯದ ಪಾಪ ಅಂದ್ರೆ ಇದು ಎಲ್ಲಕ್ಕ ಮಹಾಪಾಪದ. ಹ್ಯಾಂಗೆ ಕೇಳೈತೆ ವಿಚಾರದಾಗ ಬಿದ್ದಾಳಾಗ ಹೋಗಿ ಏನ್ರಿ ಮಾಡಿ ಅವ ಆಕಳಿಗೆ ಕೇಳ್ತಾನ, ನೀ ಭೂಮಿ ಮೇಲೆ ಬಂದ ನಂತರ ದೇವ್ರದ ಪಾದದ ದರ್ಶನ ಮತ್ತು ಗುರುವಿನ ದರ್ಶನ ಮಾಡಿದ್ರಪ್ಲೆ ಯಾವ ಲಾಭ ಅಂತ ಹೇಳಿ ಆಕಳಿಗೆ ಕೇಳ್ತಾನ. ಆಯಾ ಗೋಮಾತಾ ಬಂದು ನಾರದ ಪಾದದ ದರ್ಶನ ಮಾಡಿ ಗೋಮಾತಾ ಕೂಡ ಸತ್ತಿ ಬೀಳ್ತದ. ಆಳ್ಯಾಗ ನಾರದ ಹತ್ತಾನ, ಇದು ಭಾಳ ಕೆಟ್ಟಾಯ್ತು. ಮತ್ತು ನಾರದ ಶಿವನಂತ್ಯಕ್ಕೆ ಹೋತಾನ. ಶಿವನಂತ್ಯಕ್ಕೆ ಹೋದ ನಂತರ ನಾರದ ಹತ್ತಾನ, ಹತ್ತಿ ಕಟ್ಟಿಗೆಗೆ ಹೋದ, ಹತ್ತಿ ಕಟ್ಟಿಗೆ ಸತ್ತು ಬಿತ್ತು. ಗಿಣಿ ಅಂತ್ಯಕ್ಕೆ ಹೋದ, ಗಿಣಿ ಸತ್ತು ಬಿತ್ತು. ಗೋಮಾತಾ ಅಂತ್ಯಕ್ಕೆ ಹೋದ, ಗೋಮಾತಾ ಸತ್ತು ಬಿತ್ತು. ಆಗಲಾರ್ದ ಪಾಪ ನನ್ನ ಕೈಲಾಯ್ತು. ಗೋ ಹತ್ಯ ಇದು ಎಲ್ಲಕ್ಕ ದೊಡ್ಡ ಪಾಪ ಅದ. ಇದು ನೀ ಪ್ರಶ್ನೆ ಕೇಳೋದು ಬೇಡ, ನಾ ಹೇಳೋದು ಬೇಡ ತತ್ತಾನ. ಆಳ್ಯಾಗ ಶಿವ ಆತಾನ, ಠೀಕದ, ನಂದು ಆಜ್ಞೆ ಅದ, ನಿನಗೆ ಇನ್ನೂ ಒಂದಿದು ಲಾಸ್ಟ್ ಹೋಗಿ ಕೇಳು. ಜೇವ್ರಂತ ಗ್ರಾಮದಲ್ಲಿ ಒಂದು ತೌಲಿ 15 ದಿನದ ಹಚ್ಚಿಗೆ ಬಾಣ್ತಾನಾಗ್ಯದ. ಆ ಮಗುಗೆ ಹೋಗಿ ತೊಟ್ಟಲ್ದಾಗ ಅವ್ರು ಹಾಕೋರ, ಆ ತೊಟ್ಟಲ್ದಾಗ ಹೋಗಿ ನಾ ಮಗು ಕೇಳು, ಗುರುವಿನ ಪಾದದ ದರ್ಶನದ ಲಾಭ ಯಾನ ಅಂತ ಹೇಳಿ ಕೇಳತ್ ಹೇಳ್ತಾನ. ಆಗ ನಾರದ ಹತ್ತಾನ,
ನೀ ಪ್ರಶ್ನೆ ಕೇಳೋದು ಬೇಡ, ನಾ ಪ್ರಶ್ನೆ ಹೇಳೋದು ಬೇಡ. ಯಾಕಂದ್ರೆ ಅವರಿಗೆ ಮನುಷ್ಯ ಜನ್ಮದಾಗ ಹುಟ್ಟಾನ, ಅವನಿಗೆ ಹೋಗಿ ನಾ ಕೇಳ್ದೆ ಅಂದ್ರೆ ಅವ ಪಾರ್ ಹುಡುಗ ಸತ್ಗಿತ್ತಂದ್ರೆ ಅವ್ರೇನು ನನಗೆ ಜೀವಂತ ಬಿಡಲ್ಲ. ನೀ ಪ್ರಶ್ನೆ ಕೇಳೋದು ಬೇಡ, ನಾ ಹೋಗೋದು ಬೇಡ ಅಂತಾನೆ ನಾರದ. ಆಳಾಗ ಶಿವ ಅತ್ತಾನ, ಇದು ನಂದು ಆಜ್ಞೆ ಅದ, ಇದೊಂದು ಸಾರಿ ಹೋಗಿ ಕೇಳುತ್ತಾನ. ಆಳಾಗ ನಾರದ ತೆಳಗೆ ಬರ್ತಾನ. ತೆಳಗೆ ಬಂದ್ರಪ್ಲೆ ಜೇವ್ರಂತ ಗ್ರಾಮದಲ್ಲಿ ಯಾವ ಮನೆಯಲ್ಲಿ ಕೂಸು ಹುಟ್ಟು ಬಂದಿದ ಅವ್ರು ತೊಟ್ಲಾಗ ಹಾಕ ಕಾರ್ಯಕ್ರಮ ಇರ್ತದ, ಅಲ್ಲಿ ಹೋಗವ ಅಂತಾನ. ನಿಮ್ಮ ಹುಡುಗ ನನಗೊಂದು ಪ್ರಶ್ನೆ ಕೇಳೋದದ, ಕೇಳ್ತೀನಿ ಅಂತಾನ. ಅವ್ರು ಆಜ್ಞಾ ಕೊಡ್ತಾರೆ ಮನೆಯವರು. ಯಾಳಾಗ ಹೋಗಿ ಆ ಹುಡುಗನ ಇದ್ರ ನಿಂದಿರ್ತಾನ. ಆಳಾಗ ನಾರದ ಹುಡುಗ ಕೇಳ್ತಾನ, ಗುರುವಿಂದು ದೇವ್ರದ್ದು ಪಾದದ ದರ್ಶನ, ಗುರುವಿನ ದರ್ಶನ, ಪಾದದ ದರ್ಶನ ಮಾಡಿದ ನಂತರ ಯಾವ್ದು ಲಾಭ ಅಂತ ಹುಡುಗ ಕೇಳ್ತಾನ. ಆ ಹುಡುಗ ಆಳಾಗ ನಾರದಗತ್ತಾನ, ದೇವ್ರೇ ನೀ ಯಾಳಾಗ ನಾ ಹತ್ತಿಕಟ್ಟಿ ಜನ್ಮದಲ್ಲಿ ಇದ್ದ ಆಳಾಗ ನೀ ನನ್ನ ಪಾದದ ದರ್ಶನ ಕೊಟ್ಟಿ, ನಾ ಆಳಾಗ ಗಿಣಿ ಜನ್ಮದಲ್ಲಿ ಹುಟ್ಟು ಬಂದ. ನಾ ಯಾಳಾಗ ಗಿಣಿ ಜನ್ಮದಲ್ಲಿ ಜನ್ಮ ತೊಗೊಂಡ ನಿನ್ನ ಪಾದದಿಂದ ದರ್ಶನ ಆಯ್ತು. ಆಳಾಗ ನಾ ಗೋಮಾತೆ ಅಂತ ಹುಟ್ಟಿ ಬಂದ, ಗೋಮಾತೆ ಅಂತ ಹುಟ್ಟಿ ಬಂದ. ನಾಳಾಗ ಗೋಮಾತೆ ಅಂತ ಹೇಳಿ ಜನ್ಮ ತೊಗೊಂಡ. ಆ ಗೋಮಾತೆಯಲ್ಲಿ ಜನ್ಮ ತೊಗೊಂಡಾಗ ನಿನ್ನ ಪಾದದಿಂದ ದರ್ಶನ ಆಳಾಗ ತೊಗೊಂಡನ. ಆಳಾಗ ನಾ ಮಾನವ ಜನ್ಮ ಆಗಿ ಹುಟ್ಟಿ ಬಂದ, ಮಾನವ ಜನ್ಮ ಆಗಿ ಹುಟ್ಟಿ ಬಂದ ಅಂತ ಹೇಳ್ತಾರೆ. ಇದು ಖರೆ ಗುರುವಿಂದು ದೇವ ದರ್ಶನ ನಾವು ತೊಗೊಂಡೇವಂದ್ರೆ ನಾವು ಮನುಷ್ಯ ಜನ್ಮದಾಗ ಹುಟ್ಟಿ ಬಂತೇವೆ ಅಂತ ಇದು ನಾವು ಎಲ್ಲರೂ ತಿಳಿಸಿಡಬೇಕು. ನಾವು ಸಮಾಜದಾಗ ವಾಗಾಸದಾಗ ಸಣ್ಣವರಾದವರು, ದೊಡ್ಡವರಾದವರು, ಗೋರಗರೀಬರು ಇರಲಿ, ಬಡವರು ಇರಲಿ, ಯಾರು ಭೀ ಇರಲಿ, ಅವ್ರ ಮೇಲೆ ಅನ್ಯಾಯ ಆಗಲಾರ್ದಂಗೆ ನಾವು ಮಾತಾಡಬೇಕು, ನಡಿಬೇಕು. ಯಾರ ಮೇಲೆ ಅನ್ಯಾಯ ಮಾಡಲಾರ್ದೆ ದೇವ್ರು ನಮಗೆ ಏನು ಶಕ್ತಿ ಕೊಟ್ಟನಂದ್ರೆ ನಾವು ಚಲೋ ಇರಬೇಕು, ನಮ್ಮದಿಂದ ನಮ್ಮ ಆಜುಬಾಜುಕಿನವ್ರು ಚಲೋ ಇರಬೇಕು, ನಮ್ಮ ಊರು ಚಲೋ ಇರಬೇಕು, ಎಲ್ಲರೂ ಚಲೋ ಇಡಬೇಕಂದು ನಾ ಇನ್ನೊಮ್ಮೆ ಈ ಗಣಪತಿ ಚರಣಕ್ಕೆ ಬೇಡಿ, ಕಾಶಿಲಿಂಗಗೂ ಸುದ್ದ ಬೇಡಿ, ನಿಮ್ಮ ಎಲ್ಲರದು ಸಂಸಾರದಾಗ ಎಲ್ಲ ಚಲೋ ಅವ್ರ ಆರೋಗ್ಯ ರಕ್ಷಣಾ ಹೆಲ್ತ್ ಎಲ್ಲ ವ್ಯವಸ್ಥಿತ ತಂದು ಕೊಟ್ಟು ನಡೆಸಲಿ ಅಂತ ನಾ ದೇವರಂತೆ ಕಾಪಾಡಿ ನನಗಿಲ್ಲಿ ಕರೆಸಿ ನನ್ನ ಸತ್ಕಾರ ಮಾಡಿರಿ. ನಾ ನಿಮ್ಮ ಈ ಊರು ಋಣಿ ಎಂದಾದರೂ ಮರುವುದಿಲ್ಲ. ಅದಕ್ಕೊಂದು ಇನ್ನೊಮ್ಮೆ ನಿಮ್ಮ ಎಲ್ಲರ ಪಾದಕ್ಕೆ ಚರಣ ಮಾಡಿ ನಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್.